व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशपिप्लावयन्मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय यावनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 39ನೆಯ ಪ್ರವಚನ. ಗರುಡನಲ್ಲಿ ದೇವರ ಬಗ್ಗೆ ಋಷಿಗಳೆಲ್ಲ ಹಿಮಾಲಯದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಮ್ಮೆ ಈ ಸಂಗತಿಗಳ ಬಗ್ಗೆ ನಮಗೆ ಗರುಡನ ವಿಚಾರದಲ್ಲಿ ಮಾತುಗಳು ಬಂದಿದ್ದವು. ಇದು ಭಾರತದಲ್ಲಿನೂ ಈ ಪ್ರಕಾರದ ಲಕ್ಷಣಗಳಿವೆ. ಕಿರಾತನ ವೇಷದಲ್ಲಿ ಬಂದ ಶಿವನ ಜೊತೆಯಲ್ಲಿ ಅರ್ಜುನನ ಪರಿಸ್ಥಿತಿ ಏನಾಗಿತ್ತು ಎನ್ನುವುದರ ಬಗ್ಗೆ ವೈಶಂಪಾಯನರು ವನವಾಸದಲ್ಲಿ ನೆಲೆಗೊಂಡ ಪಾಂಡವರ ಚರಿತ್ರೆಯನ್ನು ಹೇಳುತ್ತಾ ಜನಮೇಜಯನಿಗೆ ತಿಳಿಸಿದರು. ಮುಂದೆ ಅರ್ಜುನ ವನವಾಸದಿಂದ ಬಂದ, ಅರ್ಜುನ ಕೈಲಾಸದಿಂದ ಬಂದ. ಧರ್ಮರಾಜ ಕೇಳುತ್ತಾನೆ ಏನೆಲ್ಲ ಆಗಿತ್ತು ಅಂತ. ಆ ಅರ್ಜುನ ಪೂರ ಹೇಳುತ್ತಾನೆ, ಹೀಗೆ ನಡೆಯಿತು ಅಂತ. ನಾನು ಇಲ್ಲಿಂದ ಹೊರಟ ಬಳಿಕ ಇಂದ್ರಕೀಲದಲ್ಲಿ ನನಗೆ ಹೀಗೆ ಕಿರಾತನ ಜೊತೆಯಲ್ಲಿ ಹೋರಾಟ ಆಗಿತ್ತು ಅಂತ. ಮೊದಲು ವೈಶಂಪಾಯನರು ಹೇಳಿದರು ಅರ್ಜುನ ಕಿರಾತನಲ್ಲಿ ಹೀಗೆ ಮಾಡಿದ್ದ ಅಂತ ಜನಮೇಜಯನಿಗೆ. ಇಲ್ಲಿ ಅರ್ಜುನನೇ ಧರ್ಮರಾಜನಿಗೆ ಹೇಳುತ್ತಾ ಇದ್ದಾನೆ ನಾನು ಹೀಗೆ ಮಾಡಿದೆ ಅಂತ. ಇದು ಮತ್ತೆ ಹೀಗೆ ಮಾಡಿದ್ದೆ ಅಂತ ಅವನು ಹೇಳಿದ್ದನ್ನು ಕೇಳಿ ಮತ್ತೆ ಹೇಳಿದ್ದಲ್ಲ, ಇದನ್ನು ಆಚೀಚೆ ಆಗಿದೆ ವಿಷಯ. ಅಲ್ಲಿನ ಗೆರೆಗಳು ಕೆಲವೊಂದು ಕ್ರಿಯಾಪದಗಳ ವ್ಯತ್ಯಾಸದಲ್ಲಿ ಅಥವಾ ಪುರುಷ ವ್ಯತ್ಯಾಸದಲ್ಲಿ ಅದು ನಡೆದಿದೆ. ತದ್ವತ್ತಾಗಿ ಕೆಲವೊಮ್ಮೆ ಬರ್ತದೆ. ಹಾಗೆ ಒಂದೇ ಟೆಸ್ಟಿನಲ್ಲಿಯೇ ವಿಷಯಗಳು ಕೆಲವೊಮ್ಮೆ ಸಮಾನವಾದಂತಹ ಕೆಲವು ಅಧ್ಯಾಯಗಳ ಮಟ್ಟಿಗೆ, ಕೆಲವು ಶ್ಲೋಕಗಳ ಮಟ್ಟಿಗೆ, ಕೆಲವು ಪ್ರಕರಣಗಳ ಮಟ್ಟಿಗೆ, ಹೀಗೆ ಇಲ್ಲಿ ಸಹ ಗರುಡನ ಬಗ್ಗೆಯೂ. ಆದರೆ ಎಷ್ಟೋ ವಿಷಯಗಳು ಕೆಲವೊಮ್ಮೆ ಬಿಟ್ಟು ಹೋಗ್ತವೆ, ಸೇರ್ಪಡೆಗೊಳ್ಳುತ್ತವೆ. ಹೀಗೆ ನಾವು ಸೇರ್ಪಡೆಗೊಂಡದ್ದನ್ನು ಹುಡುಕಲೋಸುಗ ಬಿಟ್ಟೋದದ್ದಾಯ್ತಲ್ಲ, ನಮಗೆ ಗೊತ್ತಿದ್ರೆ ಆಯಿತು. ಸೇರ್ಪಡೆಗೊಂಡದ್ದನ್ನು ಹೇಳಲೋಸುಗ ಇದನ್ನು ಮತ್ತೊಮ್ಮೆ ಪರೀಕ್ಷಿಸಬೇಕಾಗ್ತದೆ. ಹಾಗಾಗಿ ಇದು ಬಂದ ಕತೆ ಆಗಿ ಹೋಗಿದೆ ಅಂತ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ ಕೆಲವೊಮ್ಮೆ. ಇಲ್ಲಿ ಅನೇಕ ಪ್ರಾರ್ಥನೆಗಳ ಮಾತುಗಳೆಲ್ಲ ಬರುವಲ್ಲಿ ಪದಾಂತರಗಳ ಚಿಂತನೆಗಳೆಲ್ಲ ಸೇರುತ್ತವೆ. ಹೀಗಾಗಿ ಗರುಡ ತನ್ನ ಅನುಭವಗಳ ಬಗ್ಗೆ ಮಾತಾಡುತ್ತಾ, ನಾನು ತಂದೆಯಿಂದ ಬೀಳ್ಕೊಂಡವ, ನಾನು ಹೊರಟೆ. ಆದರೆ ನನಗೆ ತಲೆಯಲ್ಲಿ ದೇವರದ್ದೇ ಯೋಚನೆ ಇತ್ತು. ಗೋವಿಂದಂ ಚಿಂತೆಯನ್ನಾಸೆ ಶಾಶ್ವತಂ ಪರಮವ್ಯಯಂ. ಅವನ ಚಿಂತನೆ ಏನು, ವಿಕಾರಗೊಳ್ಳದಿರತಕ್ಕಂಥ ಸರ್ವೋತ್ತಮವಾದ ವ್ಯಕ್ತಿತ್ವ, ಇದನ್ನೆಲ್ಲ ನನಗೆ ಯೋಚನೆಯಲ್ಲಿ ಬರ್ತಾ ಇತ್ತು. ನನ್ನ ಮನಸ್ಸು ಬಹಳ ಗಟ್ಟಿಯಾಯಿತು. ಕೆಲವೊಮ್ಮೆ ಧೃತಂ ಬಭುವ ಹೃದಯಂ ನಾರಾಯಣ ದುರ್ದಕ್ಷಯ. ನನಗೆ ನಾರಾಯಣನನ್ನು ಕಾಣಬೇಕು ಅಂತ ಕಂಡಿತು. ನನ್ನ ಮನಸ್ಸಿಗೆ ಅದು ಹೊಳೆಯಿತು.
ನಾನು ಕೂಡಲೇ ಹಾರಿಕೊಂಡು ಹೋದೆ ಬದರಿಗೆ. ವಿಶಾಲ ಬದರಿಯಲ್ಲಿ ನಾರಾಯಣಾಶ್ರಮಕ್ಕೆ ನಾನು ತೆರಳಿದೆ. ಅಲ್ಲಿ ನಾನು ಕಂಡೆ ತತಸ್ತತ್ರ ಹರಿಂ ದೃಷ್ಟ್ವಾ ಜಗತಃ ಪ್ರಭವಂ ವಿಭುಂ. ಜಗತ್ತಿನ ಸೃಷ್ಟಿಕರ್ತನಿಸಿಕೊಂಡ, ಜಗತ್ತಿಗೆಲ್ಲವನ್ನು ನಡೆಸಿಕೊಡುವ ದೇವರನ್ನು ನಾನು ನೋಡಿದೆ, ನಾರಾಯಣನನ್ನು ಅಂತಾನೆ. ಯಾಕೆ ಹೇಳಿದವ ಅಂದರೆ, ಈ ಬದರಿಯ ನಾರಾಯಣ ಆಗಲಿ ಅಥವಾ ಶ್ವೇತದ್ವೀಪದ ವಾಸುದೇವ ಆಗಲಿ ಅದು ವೈಕುಂಠ ನಾರಾಯಣನಾಗಲಿ ಎಲ್ಲ ಒಂದೇ. ಹಾಗಾಗಿ ಇವನು ಸೃಷ್ಟಿಕರ್ತೃ ಎನ್ನುವ ಚಿಂತನೆ ಅವನಿಗೆ ಖಂಡಿತು ಕಾಣುವಾಗ ಇದು ವ್ಯತ್ಯಾಸ ಇಲ್ಲ ಮೂಲ ರೂಪಕ್ಕೂ ಮತ್ತೆ ಅವತಾರ ರೂಪಕ್ಕೂ ಅನ್ನುವುದನ್ನು ಹೇಳಬೇಕಾದ ವಿಷಯ ಇದು. ಅದಕ್ಕೆ ಸೃಷ್ಟಿಕರ್ತೃತ್ವವನ್ನೇ ಅವನಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಜಗತ್ತು ಅದರ ಸೃಷ್ಟಿ ಅಂದಾಗ ಅದು ಇಲ್ಲ ಅಂತ ಆಗ್ತದ? ಸುಳ್ಳಾಗಿರತಕ್ಕ ಜಗತ್ತಿನ ಸೃಷ್ಟಿ ಅಂತ ಮಾಡಲಿಕ್ಕೆ ಬರ್ತದ? ಇಲ್ಲ. ಅದು ಪ್ರಕೃಷ್ಟವಾಗಿ ಅದರದ್ದು ಇರವು ಅನ್ನುವಾಗ ಹೇಗೆ ಅರ್ಥ ಮಾಡೋದಲ್ಲ ಅಂತ ಹೇಳಿಕೊಂಡು ಅಂತ ನಾರಾಯಣ ನೀವು ನೋಡಿದ, ತಲೆಬಾಗಿದ, ವೇದೋಕ್ತವಾದ ಮಂತ್ರಗಳಿಂದ ಸ್ತೋತ್ರಗೈದ ಬಹಳ ಚಂದವಾಗಿ. ಆಗ ಅವನಲ್ಲಿಗೆ ಅರಳಿ ಮರ ಕಂಡಿದೆ, ಬೆಳಕು ವಿಚಿತ್ರವಾದದ್ದು ಬಂದಿದೆ. ಹಾಗಾಗಿ ಅದನ್ನು ಗಮನಿಸಿದ ಭಗವಂತನನ್ನು. ಗರುಡ ಹೇಳ್ತಾನೆ, ನನಗವನು ಬಾ ಅಂದಿದ್ದಾನೆ ಅಂತ ಕೇಳಿದೆ ಅಂತ. ನಾನು ಅವನ ಬೆನ್ನ ಹಿಂದೆ ಹೊರಟೆ. ಇದು ಹಿಂದೆ ಹೇಳಿದ್ದವ ತಾನು ಹೋದದ್ದನ್ನು. ಬಹಳ ದೂರ ಹಿಂಬಾಲಿಸಿ ಹೋಗಿದ್ದೇನೆ, ಬಹಳ ದೂರ. ನಾನು ಬಹಳ ಬಳಲಿದ್ದೇನೆ, ತುಂಬ ಗೊಂದಲ ಆಗಿದೆ ನನಗೆ. ಆಗ ನನಗೆ ಬೆಂಕಿ ಕಂಡಿದೆ, ವಿಚಿತ್ರವಾದ ಬೆಂಕಿ ಉರಿತಾನೆ ಉಂಟು. ಇಂಧನ ಕಾಣ್ತಾ ಇಲ್ಲ ಏನು ಸಹ, ಕಟ್ಟಿಗೆ ಆಗಲಿ ತುಪ್ಪವಾಗಲಿ ಅದರ ಹಾಗೆ ಭಯಂಕರವಾಗಿ ಉರಿತಾ ಇದೆ. ಅಲ್ಲೇ ತಪಸ್ಸು ಮಾಡಿದವ ಶಿವ. ತತ್ರ ಶಂಭು ತಪಸ್ತೇವೆ ಮಹಾದೇವ ಸಹೋಮಯ. ಅವರು ಮಾತ್ರ ತಪಸ್ಸು ಮಾಡೋದು, ನಾವೆಲ್ಲ ಮನೆಯಲ್ಲಿ ಅಡುಗೆ ಮಾಡ್ತೇವೆ, ಬೇರೆ ಕೆಲಸ ಇರ್ತದೆ, ಮಕ್ಕಳ ನೋಡಿಕೊಳ್ಳಬೇಕು. ಆದರೆ ಪೂಜೆ ಪುನಸ್ಕಾರ ಪಾಠ ಪ್ರವಚನ ಓದು ವ್ಯವಸ್ಥೆ ಅದೆಲ್ಲ ಯಜಮಾನರಿಗೆ. ನಮ್ದೇನಿದ್ರು ಅಡಿಗೆ ಕೋಣೆ, ಮಕ್ಕಳ ಭವಿಷ್ಯ, ಆಯವ್ಯಯದ ಚಿಂತನೆ, ಶುದ್ಧತೆ, ಇದೆಲ್ಲ ಅಥವಾ ವ್ಯವಹಾರಗಳ ಬಗ್ಗೆ ಯೋಚನೆ. ಹಾಗಲ್ಲ, ಇಲ್ಲಿ ಹೇಳ್ತಾನೆ ಗರುಡ, ಇಲ್ಲಿ ಮಹಾದೇವ ತಪಸ್ಸು ಮಾಡಿದ್ದಾನೆ, ಮಾಡ್ತಾ ಇರ್ತಾನೆ, ಜೊತೆಯಲ್ಲಿ ಪಾರ್ವತಿಯೂ ತಪಸ್ಸು ಮಾಡ್ತಾಳೆ ಅಂತಾರೆ. ನಾವು ಆಕೆ ಅನ್ನಪೂರ್ಣೆ ಅಂತ ಹೇಳಿಕೊಂಡು ಯಾವತ್ತು ಅವಳ ಕೈಯಲ್ಲಿ ಸೌಂಟು ಪಾತ್ರವನ್ನೇ ಹಿಡಿಸ್ತೇವೆ. ಅವಳು ಅಕ್ಷಮಾಲೆ ಹಿಡಿದದ್ದು ಯಾರು ನೋಡಲಿಲ್ಲ, ಅವಳು ಜಪ ಮಾಡುವಂಥದ್ದು ಯಾರು ಹೇಳುವುದಿಲ್ಲ. ಗಂಡನ ಜೊತೆಯಲ್ಲಿ ಹೆಂಡತಿಯು ತಪಸ್ಸು ಮಾಡಲಿಕ್ಕೆ ಉಂಟು, ಸಾಧನೆ ನಡೆಸಲಿಕ್ಕೆ ಉಂಟು. ಅಲ್ಲ, ಗಂಡ ಮಾಡಿದ್ದೆ ಸಿಗ್ತದಲ್ಲ ಲಾಭ, ಅದು ಸಿಗ್ತದೆ. ಯಾವಾಗ ಅಂತ ಹೇಳಲಿಲ್ಲಲ್ಲ, ಹೇಗೆ ಅಂತಲೂ ಕೊಡಲಿಲ್ಲಲ್ಲ. ಹಾಗಾಗಿ ಅವರವರ ಸಾಧನೆಯವರು ನಡೆಸಿಕೊಡಲಿಕ್ಕೆ ಉಂಟು. ಹಾಗಾದರೆ ಅಡುಗೆ ಮಾಡೋದು ಯಾರು? ಕೆಲಸದವರ? ಅದು ಕೇಳಬೇಡಿ. ಅಡುಗೆ ಮುಗಿಸಿ ಬನ್ನಿ ಅಂತ ಹೇಳ್ತೇವೆ. ಅದರ ವೈಭವ ಮಾಡೋದು ಬೇಡ. ದಿನದ 10-12 ಗಂಟೆಯೂ ಅಡುಗೆ ಮಾಡಲಿಕ್ಕೆ ಬೇಡ. ಸುಲಭವಾದ ಅಡುಗೆ ಇರಲಿ, ಕಠಿಣವಾದ ತಪಸ್ಸು ಇರಲಿ ಅಂತಾರೆ. ಸಾಧನೆಗಳು ಅದು ಬಹಳ ಶ್ರಮಪೂರ್ಣವಾಗಿ ನಡೆಯಲಿ, ಆಗಬೇಕು, ಪ್ರಯತ್ನಿಸಬೇಕು, ಮಹಾಪ್ರಯತ್ನ ಬೇಕು ಅದಕ್ಕೆ. ಅಡುಗೆಗೆ ಭಾರಿ ಪ್ರಯತ್ನ ಬೇಡ, ಏನಾದರೂ ಒಂಚೂರು ಆ ಪ್ರಯತ್ನದಲ್ಲಿ
ಹೇಗಾದರೂ ಮಾಡಿದರೆ ಸಾಕಾಗುತ್ತೆ. ಹೀಗೇ ಆಗಬೇಕು ಅನ್ನೋ ನಿರ್ಬಂಧ ಏನಿಲ್ಲ. ಮತ್ತೆ ದಿನಕ್ಕೊಂದು ಬಗೆಯಲ್ಲಿ ತನ್ನಷ್ಟಿಗೆ ಹಾಗೆ ಆಗ್ತಾ ಹೋಗ್ತದೆ, ಅದು ಸಮಸ್ಯೆ ಇಲ್ಲದ್ದು. ಇಷ್ಟು ಅದ್ಭುತವಾಗಿ ಗರುಡ ಅಲ್ಲಿ ನಡೆದ ವಿಷಯವನ್ನು ಉಲ್ಲೇಖ ಮಾಡಿದ. ನಾನು ಮತ್ತೆ ಅಲ್ಲಿಂದ ದಾಟಿದೆ. ನನ್ನ ಸ್ವಾಮಿಯು ಅಲ್ಲಿಂದ ಬೆಂಕಿಯನ್ನು ದಾಟಿ ಹೋಗಿದ್ದಾನೆ, ನಾನು ಹಾರಿಕೊಂಡು ಹೋಗಿದ್ದೇನೆ. ಮತ್ತು ಮುಂದಕ್ಕೆ ಹೋಗುವಾಗ ಕಗ್ಗತ್ತನು. ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನನಗೇನು ಮಾಡೋದು ಗೊತ್ತಾಗಲಿಲ್ಲ. ಅವನು ಹೇಗೆ ಅಲ್ಲಿ ಹೋಗಿದ್ದ ನನಗೇನು ಗೊತ್ತು. ನಾನು ಅವನನ್ನೇ ಶರಣಾದೆ. ಚಿಂತನೆ ಮಾಡಿಕೊಂಡೆ, ಕೇಳಿದೆ, ಬೇರೆ ಯಾರು ಮಾರಾಯ ನೀನು, ಯಾಕೆ ಹೀಗೆ, ಎಲ್ಲಿ ಹೋಗುದು ಎಲ್ಲ ಕೇಳಿದೆ. ಕೋಸಿ ಕಸ್ಯಾಸಿ ಕುತ್ರವ ಸಂಪ್ರಾಪ್ತ ಪದವೀಂ ದೇವ ಸಮಾಂ ಸಂತ್ರಾತು ಮರಸಿ. ನನ್ನ ರಕ್ಷಣೆ ಮಾಡು ದೇವರೇ, ಎಲ್ಲಿವರೆಗೆ, ಏನು ಅಂತ, ಯಾವ ಜಾಗಕ್ಕೆ ಬಂದದ್ದು, ಎಂತ ಉತ್ತರ ಇಲ್ಲ. ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ನನಗೊಂದು ಸ್ವರ ಕೇಳ್ತದೆ, ಏಹಿ ಅಂತ, ಬಾಪ ಅಂತ. ಸರಿ, ನಾನು ಮತ್ತೆ ಹೊರಟೆ. ಕಷ್ಟದಲ್ಲಿ ಹೋಗಿದ್ದೇನೆ, ಆದರೆ ದೇವರನ್ನು ಬಹಳ ಮನಸ್ಸಿನಲ್ಲಿ ಗಟ್ಟಿಯಾಗಿ ಧ್ಯಾನ ಮಾಡಿಕೊಂಡೆ. ಹೋಗುವಾಗ ಮನಸ ದೇವದೇವೇಶಂ ಧ್ಯಾತುಂ ಸಮುಪಚಕ್ರಮೆ, ಒಳ್ಳೆ ಮಟ್ಟಿನಲ್ಲಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದೆ. ಅದರಿಂದ ನನಗೆ ಬೆಳಕಾಯಿತು. ಬೆಳಕಿನಲ್ಲಿ ಅವನು ಕಂಡಿದೆ, ನನಗೆ ದೇವರು ಕಂಡಿದ್ದಾನೆ. ಅವನ ಜೊತೆಯಲ್ಲಿ ಜನರು ನೋಡಬೇಕು. ಬೆಳಕಾದಾಗ ನಾನಲ್ಲಿ ನೋಡಿದ್ದು, ಕತ್ತಲು ದಾಟಿ ಹೋದಾಗ ಬೆಳಕಿನ ಜಾಗದಲ್ಲಿ ಸ್ವಯಂ ಪ್ರಭಾಂಶ್ಚ ಪುರುಷಾನ್ ಸ್ತ್ರೀಯಶ್ಚ, ನಾನಲ್ಲಿ ಅವರವರೇ ಸ್ವಯಂ ಪ್ರಕಾಶವುಳ್ಳವರನ್ನು ನೋಡಿದ್ದೇನೆ. ಬೆಳಕಿನ ಮಂದಿ, ಮೈಯಲ್ಲಿ ಬೆಳಕುವರಲ್ಲಿ ಯಾರು ಪುರುಷರು ಸ್ತ್ರೀಯರು ಇದ್ದಾರೆ ಅಲ್ಲಿ, ಅವರನ್ನು ನೋಡಿದೆ ನಾನು. ಮತ್ತೇನು ಹೇಳುವ, ಅವರಿಗೆ ಸಾಧನೆ ಇಲ್ಲೇ ಹೇಳುವುದಾ? ಹಾಗಾಗಿ ಅವರನ್ನೆಲ್ಲ ನಾನು ಕಂಡಿದ್ದೇನೆ. ಅಲ್ಲಿ ಸೂರ್ಯ ಇಲ್ಲ, ಆದರೆ ಬೆಳಕುಂಟು, ಇವರೇ ಬೆಳಕು. ಚಂದ್ರ ಇಲ್ಲ ಅಲ್ಲಿ, ನಕ್ಷತ್ರಗಳಿಲ್ಲ ಅಲ್ಲಿ, ಗಾಳಿಯಿಲ್ಲ. ಬಹಳ ಅದ್ಭುತವಾದಂತಹ ಪ್ರದೇಶ. ನದಿ ಇತ್ತಲ್ಲಿ, ಚಂದವಾದಂತಹ ಸರೋವರ, ಹಂಸಗಳ ರಾಶಿ. ಅಲ್ಲಿಗೆಲ್ಲ ದೇವತೆಗಳಿಗೂ ಪ್ರವೇಶ ಇಲ್ಲ. ಅಗತಿಸ್ತತ್ರ ದೇವಾನಾಂ ಅಸುರಾಣಾಂ ತಥೈವಚ. ದೈತ್ಯರು ದೇವತೆಗಳು ಯಾರು ಬಾರದ ತಾಣ ಅದು. ಅಲ್ಲಿಯೂ ಮತ್ತೆ ನಾನು ಬೆಂಕಿಯನ್ನು ನೋಡಿದೆ. ನನಗೆ ಎಲ್ಲ ಕಡೆಯಲ್ಲಿ ಬೆಂಕಿ ಹೆದರಿಕೆ ಇರುವುದಿಲ್ಲ. ಆಗಿದ್ರು ಇಲ್ಲಿ ಕಾಣುವಾಗ ನನಗೆ ವಿಚಿತ್ರ ಅನಿಸಿತು. ಯಾಕೆ, ಇದು ಸಾಮಾನ್ಯ ಬೆಂಕಿ ಇಲ್ಲ, ಇದು ಸೂರ್ಯನಿಗಿಂತ ಮಿಗಿಲಾದ ಶಕ್ತಿ ಇತ್ತು ಅದರಲ್ಲಿ. ಅತ್ಯಾದಿತ್ಯ ಪ್ರಕಾಶಾರ್ಚಿ ಅನಲೋ ದೀಪ್ಯದೆ ಮಹಾನ್. ದೊಡ್ಡ ಮಟ್ಟಿನ ಬೆಂಕಿ ಸೂರ್ಯನಿಗಿಂತ ಪ್ರಖರವಾಗಿ ಬೆಳಕನ್ನು ಪಡೆದಿತ್ತು. ನಾನು ದೇವರಲ್ಲಿ ಕೇಳಿಕೊಂಡೆ ಪ್ರಾರ್ಥನೆ ಮಾಡುವಾಗ, ಯಥಾಮಾನ್ನದ ಹೇದಗ್ನಿ, ಎಂತಾದ್ರೂ ಮಾರಾಯ ಬೆಂಕಿ ಸುಡಲಾರದಂತೆ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಂಡೆ. ಸದ್ಯೋ ದೇವತತಾ ಕುರು ಅಂತ. ಈಗ ಅಂದು ನನ್ನನ್ನು ಪಾರು ಮಾಡು ಮಾರೆ. ಯಾಕೆ, ನಾನು ಹಿಂದೆ ಬೇಕಾದಷ್ಟು ಕಡೆಯಲ್ಲಿ ಬೆಂಕಿ ಹತ್ತಿರ ಲಡಾಯಿ ಮಾಡಿದ್ದೇನೆ. ನನಗೇನು ಬೆಂಕಿ ಹೆದರಿಕೆ ಅಲ್ಲ. ಆದರೆ ಇದು ಹಾಗೆ ಕಾಣುವುದಿಲ್ಲ. ಭಯಂಕರ ತೇಜಸ್ಸಿನ ಬೆಂಕಿ ಅದು. ಅಂತ ದೊಡ್ಡ ಬೆಂಕಿಯಲ್ಲಿ ನನ್ನನ್ನು ಪಾರು ಮಾಡುವಂತೆ ಕೇಳಿಕೊಂಡೆ. ಆಗಲೂ ದೇವರ ಶಬ್ದ ಕೇಳಿತು, ಮಾ ಭೈಹಿತ್, ಹೆದರಬೇಡ ಅಂತ ಹೇಳಿದ ದೇವರು. ಮುಗಿದವನು ಹೆದರಬೇಡ ಹೇಳಿದ್ದಂತ ಆಯ್ತು, ನಮಗೆ ಕಾನ್ಫಿಡೆನ್ಸ್ ಬರ್ತದೆ. ಒಬ್ರು ಹೇಳಬೇಕಾಯ್ತು ಅಂತ. ಅಷ್ಟು ಅದ್ಭುತವಾದಂತಹ ಪ್ರಕರಣವಾಗಿತ್ತದು. ಮಹದೇತತ್ ಸ್ವರೂಪಮ್ಮೆ ನತೇ ವೇದ್ಯಂ ಕಥಂಚ. ನೀನು ಯಾರು, ನನಗೆ ಗೊತ್ತಾಗಬೇಕು ಅಂತ. ಎಲ್ಲಿಂದ, ಏನು ಅಂತ ಕುತೂಹಲದಲ್ಲಿ ಗರುಡ
ಕೇಳಿದ್ದಾನೆ, ಕೇಳ್ತಾ ಇದ್ದಾನೆ. ಹಾಗಾಗಿ ದೇವರು ಹೇಳ್ತಾನೆ, ನನ್ನನ್ನು ಯಾರು ಸಹ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಅದು ವಿಶೇಷ. ನಿನಗೆ ಅಂತ ಹೇಳ್ತಾನೆ ಪ್ರಧಾನವಾಗಿ. ನನ್ನ ಅದ್ಭುತವಾದ ಸ್ವರೂಪ ಯಾರಿಗೂ ಸಿಗುವಂತೆ ಇಲ್ಲ ಅದು. ಮತ್ತೆ ಯಾರಿಗೆ ಸಿಗ್ತದೆ ಕೇಳಿದ್ರೆ, ತುಂಬ ತಿಳಿದವರಿಗೆ. ಮಾಂಹಿ ವಿಂದಂತಿ ವಿದ್ವಾಂಸಃ ಯೇ ಜ್ಞಾನೇ ಪರಿನಿಷ್ಠಿತಾ. ಜ್ಞಾನ ರಾಶಿಯಲ್ಲಿ ಚೆನ್ನಾಗಿ ಕಲಿತುಕೊಂಡವರು ನನ್ನನ್ನು ತಿಳಿದಿರುತ್ತಾರೆ. ತುಂಬ ಗ್ರಂಥಗಳ ಬಗ್ಗೆ ಅಧ್ಯಯನ ಅವರಲ್ಲಿ ಇರಬೇಕು. ಮತ್ತಷ್ಟೇ ಅಲ್ಲ, ಅವರು ನನ್ನನ್ನು ತಿಳ್ಕೊಳ್ಳುವಲ್ಲಿ ಒಂದು ನಿರ್ಮಮಾಹ ನಿರಹಂಕಾರ ನಿರಾಶಿ ಬಂಧನೀಕೃತ. ಅವರು ಆಸೆಯ ಬಂಧನದಲ್ಲಿ ಕರ್ಮದ ತಂತ್ರದಲ್ಲಿ ಸಿಕ್ಕಿಬಿದ್ದವರಲ್ಲ. ಪ್ರಧಾನವಾದಂತಹ ಎರಡು ಕರ್ಮಗಳು ಸಂಸಾರದಲ್ಲಿ ನಾನು ಮತ್ತೆ ನನ್ನದು, ಅಹಂಕಾರ ಮಮಕಾರಗಳು ಯಾರಲ್ಲಿ ಇಲ್ಲ ಅವರು ಇಲ್ಲಿರುವುದು. ಅಂಥವರಿಗೆ ಮಾತ್ರ ತಿಳಿಲಿಕ್ಕೆ ಆಗುವಂಥದ್ದು. ನಿರ್ಮಮಾಹ ನಿರಹಂಕಾರ ಸಂಸ್ಕೃತಿ ಸ್ವಹಮೇವ ಅಂದಿದ್ದಾರಲ್ಲ. ಸಂಸಾರ ಅಂದರೆ ಇಷ್ಟೇ, ನಾನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಭಕ್ತಿಗಳು, ನನ್ನನ್ನು, ನನ್ನಿಂದ, ನನಗೆ, ನನ್ನಲ್ಲಿ ಎನ್ನುವ ರೀತಿಯಲ್ಲಿ ಅಲ್ಲ. ವಿಶೇಷವಾಗಿ ಬದುಕಿನುದ್ದಕ್ಕೆ ತನ್ನತನವನ್ನು ಮೂಡಿಸಿಕೊಂಡಿರ್ತಾನೆ ಮನುಷ್ಯ. ಅದನ್ನು ತಪ್ಪಿಸಿಕೊಂಡವರಿಗೆ ಮಾತ್ರ ನಾನು ಸಿಗ್ತೇನೆ ಎಂದು ದೇವರು ಹೇಳಿದ. ಆಸೆಯ ರಾಶಿಯೇ ಈ ಸಂಸಾರದ ಬಂಧನ ಅಂದರೆ. ಅದನ್ನು ದೂರ ಮಾಡಿದವ ಅಂದರೆ ವೈರಾಗ್ಯವನ್ನು ಪಡೆದವ, ದೇವರ ಎಚ್ಚರವನ್ನು ಸಂಪಾದನೆ ಮಾಡಿದ ಜ್ಞಾನಿ ಇದ್ದಾನೆ. ಅವನು ನನಗೆ ಇಷ್ಟನಾಗ್ತಾನೆ, ನನ್ನನ್ನು ಅವನು ಇಷ್ಟಪಡುವುದರಿಂದ. ಭವಾಸ್ತು ಸತತಂ ಭಕ್ತಃ ಮನ್ಮನಾಹ ಭಕ್ಷಿ ಸಪ್ತಮ. ಮತ್ತೆ ನನಗೆ ನೀನು ಕಾಣ್ತಾ ಇದ್ದೀಲ್ಲ ಅಂದರೆ ನಿನಗೆ ಕಮ್ಮಿ ಕಾಣ್ತಾ ಇದ್ದೇನೆ, ಆದರೆ ನೀನು ನನ್ನ ಭಕ್ತ ಅಂತ ಹೇಳಿ, ಅತಿ ಪ್ರಿಯ ಅಂತ ಹೇಳಿ ನಾನು ನಿನಗೆ ಕಾಣಿಸಿಕೊಂಡಿದ್ದೇನೆ. ಹಿಂದೆ ಋಷಿಗಳು ಹೇಳಿದರು ಗರುಡನಿಗೆ, ನೀನು ಭಕ್ತ, ನೀನು ಪ್ರಿಯ ಇದ್ದಿ ಕೃಷ್ಣನಿಗೆ, ನಾರಾಯಣನ ಭಕ್ತನಿದ್ದಿ ನೀನು ಅಂತ. ಅದಕ್ಕೆ ಅವನು ಅದನ್ನು ಹೌದು ಅಂತ ಹೇಳಿಕೊಳ್ಳುವಲ್ಲಿ ದೇವರು ಹೇಳಿದ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ ಗರುಡ. ನನಗೆ ಯಾಕೆ ಕಾಣಿಸಿಕೊಂಡ, ನಾನೇಕೆ ಈ ಲೋಕದಲ್ಲಿದ್ದರೂ ದೇವರನ್ನು ಕಂಡೆ? ಅದಕ್ಕೆ ಅವನು ಉತ್ತರ, ನೀನು ನನ್ನ ವಿಶೇಷವಾದ ಭಕ್ತನಿದ್ದಿ, ನನ್ನನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ತಿದ್ದಿ. ಹಾಗಾಗಿ ನಿನಗೆ ಹೇಳಿದೆ, ನಾನು ಕಾಣಿಸಿಕೊಂಡಿದ್ದೇನೆ ಸ್ವಲ್ಪ ಅಂತ. ಭಕ್ತನಿದ್ದಾನೆ, ಪ್ರಿಯನಿದ್ದಾನೆ ಅಂತ ಪೂರ್ತಿ ಅಲ್ಲ ದೇವರು, ಅವನ ಯೋಗ್ಯತೆ ಅಂತೆ. ಹೀಗೆ ಬಹಳ ಸುಂದರವಾಗಿ ತನ್ನ ಮೇಲೆ, ಪಕ್ಷಿ ಮೇಲೆ ದೇವರ ಪಕ್ಷಪಾತ ಹೇಗೆ ಉಂಟು ಅಂತ. ಮತ್ತು ನಾನು ಕಾಣಿಸಿಕೊಂಡದ್ದು ನಿನಗೆ ಸೂಕ್ಷ್ಮ ರೂಪದಲ್ಲಿ ಅಲ್ಲ, ಸ್ಥೂಲ ರೂಪದಲ್ಲಿ, ಸಾಮಾನ್ಯ ಆಕಾರದಲ್ಲಿ. ನೀನಷ್ಟೇ ತಿಳ್ಕೊಳ್ಳಿಕ್ಕೆ ಯೋಗ್ಯ. ಈಗ ಸ್ಥೂಲಮ್ಮ ವೇತ್ಸ್ಯಸೆ, ನೀನು ನನ್ನ ಬಗ್ಗೆ ಇಷ್ಟು ತಿಳ್ಕೊಳ್ತೀವಿ, ಸಾಮಾನ್ಯ ಸಾಕು ಅಂತ. ಹೀಗೆ ನನಗೆ ದೇವರು ಹೇಳಿದ.
ಯಾರು ಅಂತ ಕೇಳಿಕೊಂಡು ಹಿಂದೊದ್ದಕ್ಕೆ ಮತ್ತೆ ಬಾ ಅಂದಿದ್ದಾನೆ. ನಾನು ಮುಂದೆ ಹೋಗ್ತಾ ಇದ್ದೇನೆ. ನನಗಾಗಿ ಯಾವುದೇ ಪ್ರಕಾರವಾದಂತಹ ತೊಂದರೆಗಳು, ಗಾಸಿಗಳು, ನೋವುಗಳು, ಸಂಕಟಗಳು, ಬೆವರಿಳಿಯುವುದಾದ ಯಾವುದಿಲ್ಲ, ಎಲ್ಲ ಮಾಯ, ಇಲ್ಲ ಆಯ್ತು, ಖಾಲಿ, ಪೂರ ಹಗುರಾಗಿದ್ದೇನೆ. ಅದು ಆತನ ವಿಶಿಷ್ಟವಾದ ಸಂವಾದದಿಂದ ಆದ ಕತೆ. ನಷ್ಟ ಸ್ವೇದ ಶ್ರಮ ಭಯ. ನನಗೆ ಸಂಕಟ ಹೋಯಿತು, ಭಯ ಹೋಯಿತು, ಶ್ರಮ ಆಗಿತ್ತಲ್ಲ, ಬೆವರು ಬಂದಿತ್ತು, ಅದು ಹೋಯಿತು, ಏನಿಲ್ಲ ಆಯಿತು, ಆರಾಮವಾಗಿ ಬಿಟ್ಟು. ಅದೇನದು ಕೂಡಲೇ ಕ್ಷಣೇನ ಹ್ಯಬುವಂಥದ. ಆ ಕೂಡಲೇ ಸುಮಾರು ಹೊತ್ತು ಕೂತ ನಂತರ ಅಲ್ಲ, ದೇವರ ಸನ್ನಿಧಾನವನ್ನು ಪಡೆದ ಕೂಡಲೇ ನಾನು ಈ ಪ್ರಕಾರವಾದಂತಹ ಸುಸ್ಥಿತಿಗೆ ಬಂದಿದ್ದೇನೆ. ಅವನು ಮೆಲ್ಲ ಹೋಗುವುದು, ನಾನು ಓಡಿ ಬರುವುದು, ಅದು ಎಂಥದ್ದು ಅರ್ಥ ಆಗುವುದಿಲ್ಲ. ಶನೈರ್ಯಾತಿ ಭಗವಾನ್. ಅವನು ದೊಡ್ಡ ಐಶ್ವರ್ಯ ಸಂಪನ್ನ ಅಲ್ವಾ, ಅವನ ಗತಿಗೆ ಬಹಳ ಅರ್ಥ ಇರ್ತದೆ. ಗತ್ಯ ಲಘು ಪರಾಕ್ರಮ. ಅವನ ನಡಿಗೆಯಲ್ಲಿ ಎಲ್ಲಿಯೂ ಸಹ ವೇಗ ಇರಲಿಲ್ಲ, ಗೊಂದಲ ಇರಲಿಲ್ಲ, ಬೀಸೆ ಇರಲಿಲ್ಲ. ಅದು ನಿಯತವಾಗಿ ಸಹಜವಾಗಿ ನಡೆದದ್ದು. ಹೀಗೆ ಅವನ ಸಹಜ ನಡುಗೆ, ಅವನ ಲಾಘವಕ್ಕೆ ನಾನು ಸೋತಿದ್ದೇನೆ. ನನಗಾಗಲಿಲ್ಲ. ಅವನು ಹೋಗುವಂತೆ ನಾನು ಹೋಗಲಿಕ್ಕೆ ಬರ್ತಾ ಇರಲಿಲ್ಲ. ನಾನು ಭಾರಿ ಜೋರಾಗಿ ಅಹಂತು ಸುಮಹಾವೇಗಂ, ಖಾಲಿ ವೇಗ ಮಹಾ ಅಲ್ಲ, ಸುಮಹಾವೇಗಂ, ಕಂಡಾವಟ್ಟೆ ವೇಗವನ್ನು ಮಾಡಿಕೊಂಡು ಆಸ್ತಾಯ ಅನುವ್ರಜಾಮಿತ್, ಅವನ ಬೆನ್ನೆ ಹಿಂದೆ ಹೋಗ್ತಾ ಇದ್ದೆ. ಸಿಗದಿದ್ದಾಗ, ಕೇಳದಿದ್ದಾಗ, ಕಾಣದಿದ್ದಾಗ ಅಷ್ಟು ಮುಂದೋಗಿಬಿಟ್ರೆ ನಾನು ಪ್ರಾರ್ಥನೆ ಮಾಡಿಕೊಳ್ತಿದ್ದೆ. ಹೀಗಾಗಿ ಆತ ನನಗೆ ಶಾಬ್ದಿಕವಾಗಿ ಕೇಳಿಸಿಕೊಂಡ. ಮಾ ಬೈಹಿ ಅಂದ, ಹೆದರಬೇಡ, ಬಂದು ಬಿಡು ಅಂದುಬಿಟ್ಟ. ಆ ಹೆದರಬೇಡ ಎನ್ನತಕ್ಕ ಆಶ್ವಾಸನೆಯೇ ನನ್ನನ್ನು ಮತ್ತಷ್ಟು ಉತ್ತೇಜನಗೊಳಿಸಿ ಅವನಿದ್ದ ಕಡೆಗೆ ಸಾಗುವಂತಾಯಿತು. ಅವನು ಓ ಹೇಳಿ ಕರೆದದ್ರಿಂದ ನಾನು ಹೋದೆ. ಅಲ್ಲಿ ಒಂದು ದೊಡ್ಡ ಸರೋವರ ಸಿಕ್ಕಿತು, ಹಂಸಗಳೆಲ್ಲ ಇದ್ದವು, ಬಹಳ ಚೆನ್ನಾಗಿತ್ತು. ಆತ ನೀರೊಳಗೆ ಹೋದ, ನಾನು ಹೋದೆ, ಒಟ್ಟಿಗೆ ಒಳಗೆ ಹೋದೆವು. ಒಳಗೆ ಮತ್ತೆ ಯಥಾ ಪ್ರಕಾರ ಹಿಂದಿನಾಗಿ ಬೆಂಕಿಯ ರಾಶಿ, ಮತ್ತಿವ ಕಾಣುವುದಿಲ್ಲ. ಅಲ್ಲಿ ಅಗ್ನಿಹೋತ್ರ, ಗೌಜಲ್ಲಿ ಹೋಮ ಹವನಗಳಾಗ್ತಾ ಉಂಟು. ಒಂದೆರಡಲ್ಲ, ಸಾವಿರಾರು ಕುಂಡಗಳಲ್ಲಿ ಹೋಮ ಹವನಗಳಾದ ಬಗೆ ಪ್ರಕಾರಗಳು. ಇವನ್ನೆಲ್ಲ ನಾನು ನೋಡಿದೆ. ಅದರ ಪದಾರ್ಥಗಳು, ಅಗ್ನಿಹೋತ್ರಾದಿಗಳು, ಯಜ್ಞಕ್ಕೆ ಸಂಬಂಧಿಸಿದವುಗಳು, ಇವನ್ನೆಲ್ಲ ಪಾತ್ರ ಪದಾರ್ಥಗಳು, ಚಮಸಾದಿಗಳು ಎಲ್ಲವೂ, ಕಲಶ, ಸುಂದರವಾದ ವ್ಯವಸ್ಥೆಗಳು, ಅಗ್ನಿಶಾಲೆ, ಇವನ್ನೆಲ್ಲ ಕಂಡಿದ್ದೇನೆ ನಾನು. ನನಗೆ ಒಳಗೆ ವ್ಯವಸ್ಥೆಗೊಳಿಸತಕ್ಕಂತಹ ಬೆಂಕಿ ಕಂಡಿದೆ, ಇವ ಕಾಣಲಿಲ್ಲ. ಎಲ್ಲ ಹುಡುಕಿದ್ದೆ ನಾನು. ಮತ್ತೆ
ಕೊನೆಗೆ ಆಕೃತಿ ಕಂಡೆ ವಾಸ್ತವವಾಗಿ. ಓಡ್ತಾ ಆಚೆ ಈಚೆ ಹುಡುಕ್ತಾ ಎಲ್ಲ ಸೊತ್ತುಗಳ ಚಿಂತನೆಯ ನೆರಳಿನಲ್ಲಿ ಅಲ್ಲಿ ನಾನು ನೋಡ್ತಾ ಬಂದಿದ್ದೇನೆ. ಆ ಬೆಂಕಿಯ ಸುತ್ತ ನಾನು ಹೊರಟೆ. ಅಗ್ನಿಹೋತ್ರದ್ದು ಆ ಬೆಂಕಿಯಿಂದ ನನಗೆ ಪಾವಿತ್ರ್ಯ ಉಂಟಾಯಿತು. ಪಾವಕೈಹಿ ಪಾವಿತಾತ್ಮಾಹಂ ಅಭವಂ ಲಘು ವಿಕ್ರಮ. ಇಲ್ಲಿಂದ ಲಾಭ ಏನು ಕೇಳಿದರೆ, ಆ ಬೆಂಕಿಯ ಝಳ ಅಂತೆಲ್ಲ ನಾವು ಸುತ್ತಲಿರತಕ್ಕಂಥ ವ್ಯಕ್ತಿಗಳ ಮೇಲೆ ಶಾಖವನ್ನು ಕೊಡುವಂಥದ್ದು, ಬಿಸಿಯನ್ನು ಮುಟ್ಟಿಸುವಂಥದ್ದು. ನನಗದೇನಾಗಲಿಲ್ಲ. ಈ ರೀತಿಯಾಗಿ ನಾನು ಆತನ ಪ್ರಭಾವದಿಂದ ಆರಾಮವಾಗಿರುವಂತೆ ನನಗಾಯಿತು. ಹಗುರನಾದೆ ನಾನು. ಹಗುರನಾಗುತ್ತದೆ ಅವನಲ್ಲಿ ಹೆಚ್ಚಿನ ಲಾವಣ್ಯ ಅಥವಾ ಲವಲವಿಕೆ, ಉತ್ಸಾಹ ಉಂಟಾಗುವಂತೆ ಆದದ್ದಕ್ಕೆ ವಿಕ್ರಮದ ಲಘು ಅಂತ. ಭಯಂಕರ ಪರಾಕ್ರಮದಲ್ಲಿ ಹೋಗಬೇಕಾಗಿಲ್ಲ, ಸಣ್ಣ ಮಟ್ಟಿನಲ್ಲಿ ಈ ರೀತಿ ನಾನು ಎಲ್ಲಿದ್ದಾನೆ ಅಂತೆಲ್ಲ ಹುಡುಕಿಕೊಂಡಾಗ ನನಗೆ ಈ ಲೋಕದಲ್ಲಿ ಎಲ್ಲ ಅಂತ ಸಂಗತಿ ಕಾಣುವುದಿಲ್ಲ. ಅದು ವಿಲಕ್ಷಣವಾದಂಥ ಪ್ರದೇಶಗಳು, ವಿಲಕ್ಷಣವಾದ ವ್ಯವಸ್ಥೆಗಳಲ್ಲಿ ಅದಕ್ಕೆ ಅನುಗುಣವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಈ ಲೋಕದಲ್ಲಿ ಯಾವುದೂ ಅಲ್ಲ ನಾನು ನೋಡಿಕೊಂಡಂತೆ. ಹೀಗಾಗಿ ನಾನು ಮತ್ತೆ ಅವರ ಹತ್ತಿರದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದೆ. ನಾನು ಕಾಣ್ತಾ ಹುಡುಕ್ತಾ ಇದ್ದಾಗ ನನಗೆ ಒಮ್ಮೆಲೆ ಕಂಡವರೆಲ್ಲ ನನ್ನಂತೆ ಸುಪರ್ಣರೇ. ರಾಶಿಗಟ್ಟಲೆ ಸುಪರ್ಣರನ್ನು ಕಂಡಾಗ ನನಗೆ ಗೊತ್ತಾಯಿತು ನಾನು ಅದೇನೂ ಅಲ್ಲ ಅಂತ. ನಾನು ಅಂದಾಜೆ ಆಯಿತು. ತೇಷಾಮಹಂ ಪ್ರಭಾವೇಣ ಸರ್ವಸೈವ ಅವರಹ ಅಭವಂ. ಪ್ರತಿಯೊಬ್ಬರ ಎದುರಲ್ಲಿಯೂ ನಾನು ಅತ್ಯಂತ ಕುಬ್ಜನಾಗಿ ಸಣ್ಣವನಾಗಿ ಹೋದೆ. ಹಿಂದೆ ಮರದ ಕಾಯಿಗಳ ಬಗ್ಗೆ ಅದು ಇತರ ಚಿಂತನೆಗಳನ್ನೆಲ್ಲ ಅವ ಉಲ್ಲೇಖ ಮಾಡಿದ್ದ. ಇಲ್ಲಿ ಕೇವಲ ದೇವರ ಸ್ವರೂಪದ ಚಿಂತನೆಯನ್ನು ನಡೆಸಿಕೊಡ್ತಾ ಇದ್ದಾನೆ. ಇಲ್ಲಿ ಅವನ ಪೌರುಷದ ಬಗ್ಗೆ ಇಲ್ಲ ಮಾತು ವಿಶೇಷ. ಋಷಿಗಳು ಕೇಳಿದ ನಾರಾಯಣ ತತ್ವ ಬೇಕಾಗಿದೆ. ಅದಕ್ಕೆ ಅನುಗುಣವಾಗಿ ಮಾತುಗಳನ್ನು ಉಳಿದದ್ದನ್ನು ತಿಳಿಸಿಕೊಡ್ತಾನವ. ಹೀಗೆ ಅವರ ಹತ್ತಿರದಲ್ಲಿ ಹಿಂದೆ ಆದರೆ ಅವನು ಇಂಟ್ರಡ್ಯೂಸ್ ಮಾಡುವಂಥದ್ದು ಅವರೆಲ್ಲ ತಮಾಷೆ ಮಾಡಿ ಇದೆಲ್ಲಿ ಆಗಿಲ್ಲ. ಇವನೇ ನೋಡಿಕೊಂಡ, ತನ್ನ ಅಲ್ಪತನದ ಅರ್ಥ ಆಗಿದೆ ಓ ಅಂತ ಹೇಳಿಕೊಂಡು ತಲೆ ಬಗ್ಗಿಸಿದ್ದಾನೆ. ಮತ್ತೆ ಹೀಗೆ ಎಲ್ಲರನ್ನು ನಾನು ನೋಡ್ತಾ ಬರುವಾಗ, ಗಮನಿಸಿದಾಗ, ನನ್ನ ಮೇಲೆ ಅವನಿಗೆ ಕಾರುಣ್ಯ ಬಂತು ಅಂದಾಗ ಅವರನ್ನೆಲ್ಲ ಗರುಡರನ್ನು ತೋರಿಸುವ ಮೂಲಕ ನಾನು ಎಷ್ಟು ಸಣ್ಣವನಾದೆ ಅಂತ ತಿಳಿದು ನಾನು ದೇವರ ಪ್ರಾರ್ಥನೆಗೆ ಅಣಿಯಾದೆ. ಅವರಿಗೆಲ್ಲ ಕೈ ಮುಗಿದು ಇವನಿಗೆ ವಿಶೇಷವಾಗಿ ನಾರಾಯಣನಿಗೆ ನಾನು ನನ್ನನ್ನು ಸಮರ್ಪಿಸಿಕೊಂಡು ನಾರಾಯಣಾಯ ಶುದ್ಧಾಯ ಶಾಶ್ವತಾಯ, ಮುಖ್ಯವಾಗಿ ಭಗವಂತ ಸಕಲ ಗುಣದಿಂದ ಸಂಪೂರ್ಣನಾಗಿ ನಾರಾಯಣ ಪದದಿಂದ ವಾಚ್ಯನಾಗಿ ಶ್ರುತಿಗಳಲ್ಲಿ ವೇದಗಳಲ್ಲಿ ನಮಗೆಲ್ಲರಿಗೂ ಆಶ್ರಯಾಗಿ ಅಂತರ್ಯಾಮಿಯಾಗಿ ಸಿಗ್ತಾನೆ. ಅಂತಹ ನಾರಾಯಣನಿಗೆ ನಮಸ್ಕಾರ. ಹೀಗೆ ನಮಸ್ಕಾರಗಳ ಸರಮಾಲೆ
ನೂರಾರು ಗಟ್ಟಲೆ ಪದಗದಂಬಗಳಿಂದ ಆತ ಗರುಡ ನಾರಾಯಣನನ್ನು ಚಿಂತನೆ ಮಾಡ್ತಾನೆ. ಗರುಡನೇ ಹೇಳುತ್ತಾನೆ, ನಾನು ಹೀಗೀಗೆ ನೋಡಿಕೊಂಡೆ, ದೇವರ ನಾಮಚಿಂತನೆಯನ್ನು ಮಾಡಿದೆ ಅಂತ ಋಷಿಗಳಿಗೆ ತಿಳಿಸಿಕೊಡ್ತಾನವನು. ಚತುರ್ಥ್ಯಂತವಾದ ಪತಿ ವಿಷಯಗಳಿಗೂ ನಮಶಬ್ದವನ್ನು ಪ್ರಯೋಗ ಮಾಡಿಕೊಳ್ಳುವುದು ನಾವೇ. ಅವನು ಮಾಡ್ತಾ ಇರ್ತಾನೆ, ಬಾಯಲ್ಲಿ ಹೇಳಿದಾಗ ಕೈ ಮುಗಿದಿರ್ತಾನೆ. ಮತ್ತು ಅಷ್ಟೇ ಅಲ್ಲದೆ ದೇವತೆಗಳಿಗೆ ಅವರದ್ದೇ ಆಗಿರತಕ್ಕಂತಹ ಲಕ್ಷಣಗಳಿರ್ತಾವೆ, ಬೇರೆ ಬೇರೆ ರೀತಿಯಲ್ಲಿ, ಒಂದೊಂದು ಮಾತ್ರ ಇರುವಂಥದ್ದು. ಆದರೆ ಭಗವಂತನಿಗೆ ಅವುಗಳು ವಿಶೇಷ ಆಕಾರದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಬರುವಂಥದ್ದು. ಅದರಂತೆ ನಾರಾಯಣನ ಚಿಂತನೆ ಮಾಡ್ತಾ ಅತಿ ಶುದ್ಧನಾದವ, ಪ್ರಾಕೃತ ದೇಹ ಇಲ್ಲದವ ಎನ್ನುವ ನೆಲೆಯಲ್ಲಿ, ಈ ಪ್ರಾಕೃತವಾದ ಶರೀರ ಎನ್ನುವುದು ಅತ್ಯಂತ ಮಲಿನವಾದದ್ದು. ಸೃಷ್ಟಿ ಆರಂಭದಲ್ಲಿ ಬಂದ ಹಾಗೆ ದೇಹದ ರಚನೆ ಅದರಲ್ಲಿ ಯಾವುದೂ ಸಹ ದುಷ್ಟವಾದದ್ದು ದೇವರದ್ದು ಅಲ್ಲ ಹೇಳಲಿಕ್ಕೆ ಶುದ್ಧನಾಗಿದ್ದಾನೆ, ವಿಕಾರಗೊಳ್ಳದವನಿದ್ದಾನೆ, ಶಾಶ್ವತನಾಗಿದ್ದಾನೆ. ಮತ್ತೆ ಭಗವಂತ ಶಾಶ್ವತ ಮತ್ತು ಧ್ರುವ ಎನ್ನುವಲ್ಲಿ ವಿಕಾರ ಇಲ್ಲದೆ ನಿತ್ಯವಾಗಿರುವವನು ಅಂತ. ನಾಶವಿಲ್ಲದ ಅಸ್ತಿತ್ವ ಅವನದ್ದು, ಭಗವಂತನದ್ದು. ಅವನಿಗೆ ನಮಸ್ಕಾರ ಮಾಡಿದ್ದೇನೆಂತ. ಮತ್ತೆ ಭೂತ ಭವ್ಯ ಭವೇಶಾಯ ಶಿವಾಯ ಶಿವ ಮೂರ್ತಯೇ, ಮಂಗಳ ಸ್ವರೂಪನಾದ ನಿನಗೆ ನಮಸ್ಕಾರ ಅಂತ ಹೇಳುತ್ತಾ, ಇಡೀ ಜಗತ್ತಿನ ಆಗು ಹೋಗುಗಳು ನಿನ್ನ ಕೈಯಲ್ಲಿವೆ ಅಂತ. ಭೂತಭವ್ಯ ಅಂತ, ಆಗಿ ಹೋದ ಮುಂದೆ ಬರುವ ಎಲ್ಲ ದೊಡ್ಡವರಿಗೆಲ್ಲ, ಇರುವ ಒಡೆಯರಿಗೆಲ್ಲ ಆ ಎಲ್ಲ ಒಡೆಯರ ಅಧಿಪತಿಯಾಗಿ ಭಗವಂತ ಇದ್ದಾನೆ. ನೀನಿದ್ದಿಂದ ದೇವರ ಚಿಂತನೆ ಮಾಡ್ತಾ ಇದ್ದಾನೆ ಗರುಡ ವಿಶೇಷವಾಗಿ. ಮತ್ತೆ ಶಿವಮೂರ್ತಯೇ ಅಂತ ಹೇಳುವ ಮೂಲಕ ಮಂಗಳ ಸ್ವರೂಪನಷ್ಟೆಲ್ಲ ಶಿವನಲ್ಲಿ, ಪಾರ್ವತಿ ರಮಣ್ಣನಲ್ಲಿ ನೆಲೆಗೊಂಡಿದ್ದಾನೆ. ಅವನೇ ಅವನಲ್ವ ಕೇಳಿದರೆ ಅಲ್ಲ ಅಂತಾರೆ. ಗರುಡನಿಗೆ ಚೆನ್ನಾಗಿ ಗೊತ್ತು ಇವ ಅಲ್ಲ ಅಂತ. ಅದಕ್ಕೆ ಕೇಳಿದಾರೆ ಶಿವಯೋನೇಹೇ, ಶಿವಾಧ್ಯಾಯ. ಶಿವನಿಗೆ ಕಾರಣನಾಗಿದ್ದಾನಿವ. ಹಾಗಾಗಿ ಇವನು ಬೇರೆಯೇ ಇದ್ದಾನೆ, ನಾರಾಯಣ ಎನ್ನುವನಾಗಿ. ಶಿವ ಪೂಜ್ಯ ತಮಾಯಚ, ಮತ್ತೆ ಶಿವನು ಇವನನ್ನು ಬೇಕಾದಷ್ಟು ಬಾರಿ ಪೂಜೆ ಮಾಡಿದ್ದಾನೆ. ಇದರಿಂದಲೂ ಅವರಿಬ್ಬರ ಪೂಜಕನಾದ್ದರಿಂದ ಅಂತ. ಇಂತಹ ಅತ್ಯಧಿಕವಾದಂತಹ ಶಿವನಿಂದಲೂ ಪೂಜೆಗೊಳ್ಳುವವನಂದಾಗ ಪೂಜ್ಯವಾದ ಭೇದದಿಂದ ಒಬ್ಬ ಪೂಜೆಗೊಳ್ಳುವ, ಒಬ್ಬ ಪೂಜೆ ಮಾಡುವವ, ಈ ರೀತಿಯಾಗಿ ವಿಶೇಷವಾದಂತಹ ಸಂಗತಿಯನ್ನು ಶಿವನಿಗೆ ಕಾರಣನನ್ನಾಗಿ ಹೇಳಿ ಅದಕ್ಕಿಂತ ವಿಲಕ್ಷಣನಾಗಿ ಭಗವಂತ ಇದ್ದಾನೆ ಅಂತ ಚಿಂತನೆಯನ್ನು ಮುಂದುವರಿಸ್ತಾನವ. ಅದರಂತೆ ಘೋರರೂಪಾಯ ಮಹತೆ ಯುಗಾಂತಕರಣಾಯ ಚ, ಜಗತ್ತಿನ ನಾಶಕಾರಕನಿದ್ದಾನೆ. ಆಗ ಅದ್ಭುತವಾದ ರೂಪವನ್ನು ತಳಿತಾನೆ, ರುದ್ರ ಭೀಕರನಾಗ್ತಾನೆ, ಬಹುಘೋರನನ್ನಿಸ್ತಾನೆ. ಅಂಥ ರೂಪದಿಂದ, ಮಹತ್ತರವಾದಂತಹ ರೂಪದಿಂದ ಜಗತ್ತಿನ ಕೊನೆ ನಡೆಸುವವ, ಮತ್ತು ಜಗತ್ತನ್ನು ಹುಟ್ಟುಗೊಳಿಸುವ ವಿಶ್ವಾಯ ವಿಶ್ವಜೀವಾಯ, ಮತ್ತೊಮ್ಮೆ ವಿಶ್ವವನ್ನು ಮತ್ತೆ ಬೆಳಗಿಸ್ತಾನೆ, ಮುಂದುವರಿಸ್ತಾನೆ, ಉಜ್ಜೀವನಗೊಳಿಸ್ತಾನೆ. ಹೀಗೆ ಇಡೀ ವಿಶ್ವದಲ್ಲಿ ತಾನು ಮತ್ತೆ ನೆಲೆಗೊಂಡಿದ್ದಾನೆ. ವಿಶ್ವೇಶಾಯ ಮಹಾತ್ಮನೇ, ವಿಶ್ವಕ್ಕೆ ಒಡೆಯ,
ಸಹಸ್ರೋದರ ಪಾದಾಯ, ಸಾವಿರಗಟ್ಟಲೆ ಕಾಲುಗಳು, ಹೊಟ್ಟೆಗಳು, ಸಹಸ್ರ ನಯನಾಯ ಚ, ಸಾವಿರಾರು ಕಣ್ಣುಗಳು, ಸಹಸ್ರ ಬಾಹವೇ ಚೈವ, ಸಾವಿರಾರು ತೋಳುಗಳು, ಸಹಸ್ರ ವದನಾಯ ಚ, ಸಾವಿರಾರು ಬೋರೆಗಳು, ತಲೆಗಳು. ಯಾವುದೂ ನಾಶ ಇಲ್ಲದ ವಸ್ತುಗಳು, ಭಗವಂತನ ಜೊತೆಯಲ್ಲೇ ಇರುವವುಗಳು. ಇಂತಹ ರೂಪದಲ್ಲಿ ಭಗವಂತನ ಚಿಂತನೆ ನಾನು ನಡೆಸ್ತಾ ಹೋದೆ. ಅದರಂತೆ ಶುಚಿಶ್ರವಾಯ ಮಹತೆ ಕ್ರತು ಸಂವತ್ಸರಾಯ ಚ, ಕಾಲದ ಸ್ವರೂಪದಲ್ಲಿದ್ದಾನೆ. ಕಾಲದಲ್ಲಿ ಯಜ್ಞ ಸ್ವರೂಪನಾಗಿ ಮೆರಿತಾನೆ. ಒಳ್ಳೆಯ ವೇದಗಳಿಂದ ಪ್ರಸಿದ್ಧನಿದ್ದಾನೆ, ಮಾತುಗಳಿಂದ. ಅವನ ಕೇಳ್ಮೆ ಎನ್ನುವುದು ಜಗತ್ತಿನ ಗೆಲುವನ್ನು ತಂದುಕೊಡುತ್ತದೆ. ಅಂತ ಮಹತ್ತರವಾದ ಶಕ್ತಿ ಸಂಪನ್ನನಾದವ ಭಗವಂತ ಇದ್ದಾನೆ. ಋಗ್ಯಜಸ್ಸಾಮ ವಕ್ತ್ರಾಯ ಅಥರ್ವ ಶಿರಸೇ ನಮಃ. ವೇದ ಸ್ವರೂಪ ಹೇಗೆ ಕೇಳಿದರೆ, ನಾಲ್ಕು ವೇದಗಳು ಅವನ ಹತ್ತಿರ ಇವೆ, ಅವನ ಸ್ವರೂಪವೇ ಆಗಿವೆ ಹೇಳುವ. ತಲೆ ಅಥರ್ವ ವೇದದಂತೆ, ಮೂರು ಮೋರೆಗಳಂತೆ ಮೂರು ವೇದಗಳು. ಮತ್ತೆ ಋಷಿಕೇಶಾಯ ಕೃಷ್ಣಾಯ ದ್ರುಹಿಣೋರ್ಕ್ರಮಾಯ ಚ, ಚತುರ್ಮುಖನಿಗಿಂತ ಮಿಗಿಲಾದ ಪರಾಕ್ರಮವುಳ್ಳವನಾಗಿ ಚಿಂತ್ಯನಿದ್ದಾನೆ. ಎಲ್ಲ ಇಂದ್ರಿಯಗಳ ಸ್ವಾಮಿ ಇದ್ದಾನೆ. ಕೃಷ್ಣನಾಗಿದ್ದಾನೆ ಕಪ್ಪು ಬಣ್ಣದಲ್ಲಿ. ಬೃಹದ್ದೇಹಾಯ ತಾರಕ್ಷ್ಯಾಯ, ದೊಡ್ಡ ಮತ್ತಿನ ಶರೀರ. ಮತ್ತು ಅವನೇ ತಾರಕ್ಷ್ಯ, ಇಡೀ ಜಗತ್ತನ್ನು ಸಣ್ಣದು ಮಾಡುವವ, ಬೆಳೆಸಿಕೊಳ್ಳುವವ. ಹೀಗೆ ಜಪ ಹೋಮ ಅನುಸಂಧಾನಗಳಿಂದ ಎಲ್ಲ ತಿಳಿಯಲ್ಪಡುವವನಾಗಿ, ಬ್ರಹ್ಮದೇವನು ಪ್ರಾತಿನಿಧಿಕವಾಗಿ ತೋರಿಸಿಕೊಟ್ಟಂಥ ವೇದಗಳಿಂದ ಚಿಂತ್ಯನಾಗಿದ್ದಾನೆ. ಹಾಗಾಗಿ ಬೃಹದ್ದೇವಾಯ, ಎಲ್ಲರಿಗಿಂತ ಮಿಗಿಲಾದ ದೇವರು, ಎಲ್ಲರಿಗೂ ಮಿಗಿಲಾದವನು. ಅಂತಹ ಭಗವಂತನು ತಾರ್ಕ್ಷ್ಯಾಯ ವರಾಹಾಯ, ಶ್ರೇಷ್ಠವಾಗಿ ದಿನವನ್ನು, ಮಂಗಳವಾಗಿ ದಿನವನ್ನು ನಡೆಸಿಕೊಡುವವನು. ಏಕಶೃಂಗಿಣೇ, ಎಲ್ಲ ಮಾತುಗಳು ಒಬ್ಬನನ್ನೇ ಹೇಳುವ ಮೂಲಕ ಪ್ರಧಾನವಾದಂಥ ಅರ್ಥದಲ್ಲಿ ಕೋಡಿನಂತೆ ಉತ್ತಮವಾದಂತಹ ಸ್ಥಾನಮಾನವನ್ನು ಅಲಂಕರಿಸಿದವನು. ಶಿಬಿವಿಷ್ಟಾಯ, ಸುಖದಲ್ಲಿ ನೆಲೆಗೊಂಡವನು, ಸುಖವನ್ನು ಉಣಿಸಿಕೊಡುವವನು. ಹಾಗೆಯೇ ಸರ್ವಾಯ, ಎಲ್ಲದಲ್ಲಿ ನೆಲೆಗೊಂಡವನಾಗಿ. ಹರೆಯೇ ಅಥ ಶಿಖಂಡಿನೇ, ಬರಿಗಿ ಬಚ್ಚಾವನ್ನು ಬಹಳ ಚಂದವಾಗಿ ಹೊತ್ತು ನಿಂತವನು. ಸರ್ವಪಾಪ ವಿದೂರನು, ಸರ್ವಪಾಪ ಹರನು ಇದ್ದಾನೆ. ಶುದ್ಧ ರೂಪದಲ್ಲಿ ನೆಲೆಗೊಂಡವನಾಗಿದ್ದಾನೆ. ಹಾಗೆ ಭಗವಂತನು ಹುತಾಶ, ಅಗ್ನಿ ರೂಪದಲ್ಲಿ ಇರುವುದರಿಂದ ಆಹುತಿ ಕೊಟ್ಟದ್ದನ್ನೆಲ್ಲ ಸ್ವೀಕಾರ ಮಾಡುವವನಾಗಿ, ಹುತಾಶಾಯ ಊರ್ಧ್ವ ವಕ್ತಾಯ, ಅಗ್ನಿ ಆರಾಧನೆ ಮಾಡುವಲ್ಲಿ ಮೇಲ್ಮುಖವಾದಂಥ ನೆಲೆಯಲ್ಲಿ ಆಹುತಿ ಸ್ವೀಕಾರ ಮಾಡುವುದನ್ನು ನೆನಪಿಸಿಕೊಂಡು ಅತ್ಯಂತ ಎತ್ತರದಲ್ಲಿ ನೆಲೆಗೊಂಡವರಿಗೂ ಉಪದೇಶ ಮಾಡತಕ್ಕಂಥ ಯೋಗ್ಯತೆ ಉಳ್ಳವನಾಗಿ, ಅದರಂತನೇ ಸಾಧು ಸ್ವರೂಪನಾಗಿದ್ದಾನೆ ಭಗವಂತ. ಅವನ ಸೈನ್ಯ ಭಾರಿ ಜೋರಿದೆ. ರೌದ್ರಾನಿಕಾಯ ಸಾಧವೇ, ದುಷ್ಟರನ್ನು ಬಗ್ಗುಬಡಿಯತಕ್ಕಂತಹ ಆಯುಧ ಸೈನ್ಯಗಳಲ್ಲಿ ಕಂಗೊಳಿಪುವ. ಹೀಗೆ ಅತ್ಯಂತ ವಿಶಿಷ್ಟವಾದಂಥ ನೆಲೆಯಲ್ಲಿ ಸಿಂಧವೇ ಸಿಂಧು ವರ್ಷ ಹೃದಯ ದೇವಾನಾಂ ಸಿಂಧವೇ ನಮಃ, ಸಿದ್ಧಿಯನ್ನು ತಂದುಕೊಡುವವನಾಗಿದ್ದಾನೆ. ಸಿಂಧು ಮಳೆಯನ್ನು ಹೊಡೆಯುವವನು,
ತರುವವನು, ಎಲ್ಲ ದೇವತೆಗಳಿಗೂ ಅನುಕೂಲ ಮಾಡಿಕೊಡುವವನಾಗಿ ಸಿದ್ಧಿಯನ್ನು ತಂದುಕೊಡುವವನಾಗಿದ್ದಾನೆ. ಗರುತ್ಮತೆ ತ್ರಿನೇತ್ರಾಯ ಸುಧರ್ಮಾಯ ವೃಷಾಗೃತೆ. ಮತ್ತು ನಿಜವಾಗಿ ಗರುತ್ಮನವನೇ, ಭಾರ ಹೊತ್ತವನು, ಬಣ್ಣನಿಲ್ಲ ಇರುವವನು, ಹೀಗೆ ಇವೆಲ್ಲ ಅವರವರ ಒಳಗಿರತಕ್ಕ ಉಪಾಸನೆಗೆ ಹೇಳಿದ ಸಂಗತಿಗಳನ್ನಾಗಿ ಹಿಂದೆ ಅವನಿಗೆ ಭಗವಂತನಿಗೆ ಆ ಶಬ್ದಗಳ ವಾಚ್ಯತ್ವ ಇದ್ದದ್ದಲ್ಲ. ಹುಟ್ಟುವ ಮೊದಲೆನ್ನುವಾಗ ವೇದನಿತ್ಯ ಆಗಿತ್ತ. ಹೀಗೆ ಹೇಗೆ ಕರೆದು ನಿಂತನಂತ ಗರುತ್ಮ ಅಂತ ತ್ರಿನೇತ್ರಾಯ ಅಂತ ತನ್ನ ಬಗ್ಗೆ ತಾನು ಸರಿಯಾಗಿ ನಿಲ್ಲುವುದು ಮೂರು ಕಣ್ಣಿನವನಿಗೆ, ಶಿವನಿಗೆ. ಇವನು ಸೋಮ ಸೂರ್ಯಾಗಿಲೋಚನಾಗಿ ಮೂರು ಕಣ್ಣಿನವನಾಗಿದ್ದಾನೆ ಅಂತ ಹೇಳುತ್ತಾ ಮೂರು ಪ್ರಕಾರದ ಜನರನ್ನು ನಿಯಮನ ಮಾಡ್ತಾನೆ ಅಂತ. ಸಾತ್ವಿಕ ರಾಜಸ ತಾಮಸರನ್ನು, ದೈತ್ಯ ದೇವತ ಮಾನವರನ್ನು ಸಹ ನಿಯಂತ್ರಣಗೊಳಿಸುವವನಾಗಿ, ಒಳ್ಳೆಯ ಧರ್ಮಕ್ಕೋಸ್ಕರ ಅವತಾರವನ್ನು ತಡೆಯುವವ, ಶುದ್ಧ ಧರ್ಮವನ್ನು ಕಾಪಾಡುವವ, ಧರ್ಮಕ್ಕಾಗಿ ಅವತರಿಸಿ ಬರುವವನು ಹೌದವನು. ಅವನು ಸಮ್ರಾಟ್, ಅವನ ಅಗ್ರಣಿ, ಅವನು ಹಾಗೆ ವಿರಾಟೂ ಆಗಿದ್ದಾನೆ, ಸಮೃದ್ಧನೂ ಆಗಿದ್ದಾನೆ, ಎಲ್ಲೆಡೆ ತುಂಬಿದವನಾಗಿದ್ದಾನೆ. ಎಲ್ಲವನ್ನು ಸೃಷ್ಟಿಗೊಳಿಸುವನು, ಸಂಭವೇ ಭವೆ, ಎಲ್ಲವನ್ನು ಸಂಪೂರ್ಣವಾಗಿ ತರುವವನು. ಎಲ್ಲದರಿಗೆ ಸೃಷ್ಟಿಗೆ ಕಾರಣನಾಗಿ ನಿಂತವನು. ಅವನಿಗೆ ನಮಸ್ಕಾರ. ಯಾವುದೇ ದೋಷ ಇಲ್ಲದವನಾಗಿ ನಿಂತಿದ್ದಾನೆ ಅಂತ ಹೇಳುತ್ತಾ, ವೃಷಾಯ ವೃಷರೂಪಾಯ ಧರ್ಮರೂಪನೇ ಇದ್ದಾನೆ. ಧರ್ಮಕ್ಕಾಗಿ ಗೋವುಗಳಲ್ಲಿ, ವೃಷಭಗಳಲ್ಲಿ ನೆಲೆಗೊಳ್ಳುತ್ತಾನೆ. ಎಲ್ಲ ಸಂಪತ್ತು ಕೊಡುವವನು, ಎಲ್ಲ ಸಂಪತ್ತಿಗಾಗಿ ಎಲ್ಲ ಲೋಕದಲ್ಲಿ ವಿಭವೇ ಭೂರ್ಭುವ, ಭೂರ್ಭುವಾಯ ಚ, ಮೇಲೆ ಕೆಳಗೆ ಎಲ್ಲ ಕಡೆಯಲ್ಲಿ ತುಂಬಿರುವವನಾಗಿ, ಬಹುರೂಪಗಳಿಂದ ಬಹುಪ್ರಧನಾಗಿ ಆನಂದಾದಿಗಳ ಚಿಂತನೆಯಲ್ಲಿ ಆತನ ಪರಮೋಚ್ಚ ಸ್ಥಿತಿಯನ್ನು ಚಿಂತನೆ ಮಾಡ್ತಾನಿವ. ಹಾಗೆ ದೀಪ್ತವೃಷ್ಟಾಯ ಯಜ್ಞಾಯ ಸ್ಥಿರಾಯ ಸ್ಥವಿರಾಯ ಚ, ಸ್ಥಿರ ರೂಪದಲ್ಲಿದ್ದಾನೆ, ಸ್ಥವಿರನಾಗಿದ್ದ ತುಂಬ ಹಳೆಯನೂ ಇದ್ದಾನೆ, ಯಜ್ಞ ರೂಪನೂ ಇದ್ದಾನೆ. ಅತ್ಯಂತ ಶ್ರೇಷ್ಠವಾದಂತಹ ನೆಲೆಯಲ್ಲಿ ಬರುವವನು, ಯಾವುದಕ್ಕೂ ಕೊರತೆ ಇಲ್ಲದ ರೂಪದವನು ಎನ್ನುವುದು ಅಚ್ಯುತಾಯ. ತ್ರಿಕರಣಗಳಲ್ಲಿಯೂ ದೋಷ ಇಲ್ಲ, ಅಷ್ಟೇ ಇನ್ನೊಬ್ಬರ ದೋಷ ಇಲ್ಲ ಅಂತ ಮಾಡಿಸುವವನು. ತುಷಾರಾಯ, ಕಂಡಾಬಿಟ್ಟು ಬಿಸಿಲುಂಟು ಅಂದಾಗ ತಂಪು ಇದ್ದಾನೆ ಸಾಧಕರಿಗೆ. ವೀರಾಯ ಚ ಸಮಾಯ ಚ, ಅವರವರ ಯೋಗ್ಯತೆಯಂತೆ ನೆಲೆಗೊಂಡವರಲ್ಲಿ ಅವನೂ ಒಬ್ಬ. ಅನೇಕ ಬಾರಿ ಸಮಾನಾಮಿ ಶಿಮಾ ಪೂಜಾ ಅಂತ ಹೇಳಿಕೊಂಡಿದ್ದಾನೆ. ಹೀಗಾಗಿ ಸರ್ವೋತ್ತಮನಾದ ಭಗವಂತ ಅವನು ವಸಿಷ್ಠನು, ವಸುಧಾಂ ಶ್ರೇಷ್ಠ ಅಂತ. ಯಾವುದೇ ಪ್ರಕಾರವಾದಂತಹ ಸೋಲಿಲ್ಲದಂತೆ ಎಲ್ಲರನ್ನು ಪ್ರೇರಣೆ ಮಾಡುವನಾಗಿ, ಮುಖ್ಯವಾಗಿ ವೀರಶಬ್ದದಲ್ಲಿ ವಿ ಅಂದರೆ ಪಕ್ಷಿಯಿಂದ ಗರುಡ ಮಾಡಿಕೊಂಡೆ, ನನ್ನನ್ನೊಂದು ಗರುಡ ಹೇಳಿಕೊಂಡಾಗಿ ನನ್ನನ್ನು ಪ್ರೇರಣೆ ಮಾಡ್ತಾನೆ. ಎಲ್ಲವನ್ನು ಸೋಲಿಸುವವನು, ಎಲ್ಲರಿಂದಲೂ ಸೋಲದವನು ಜಿಷ್ಣು. ಜಿಷ್ಣವೇ ಮುಖ್ಯವಾಗಿ ಪುರುರೂಪಾಯ, ಬಹಳಷ್ಟು ರೂಪಗಳನ್ನು ಹೊತ್ತವನು. ಪುರುಹೂತಾಯೇಶ, ಇಂದ್ರನ ರೂಪವನ್ನು ತಳೆದವನು. ವೇದ ಮಂತ್ರಗಳಿಂದ ಬಹಳಷ್ಟು ಶ್ರೇಷ್ಠವಾದ ಆಹುತಿಗಳಿಗೆ ನಾಮಗಳಿಂದ ವಾಚ್ಯನಾಗಿ ಸಿಗುವವನು. ಮತ್ತೆ ನಿತ್ಯವಾದ ನಾಮಗಳವು, ನಾಶಗೊಳ್ಳದವುಗಳು.
ಅಂತ ವೇದದಿಂದ ಹಾಗೆಯೇ ಭಗವಂತ ಎಲ್ಲಕ್ಕಿಂತ ಮಿಗಿಲೋದು ಎಲ್ಲರಿಗೂ ವರ ಕೊಡುವವನಾಗಿದ್ದಾನೆ. ಸತ್ಯೇಶಾಯ ಸತ್ಯೋ ಬ್ರಹ್ಮ ಸಮುದ್ದಿಷ್ಟ ಅಂದಾಗ ಬ್ರಹ್ಮನ ಒಡೆಯನಾಗಿದ್ದಾನೆ. ಮತ್ತೆ ಯಾಕೆಂದ್ರೆ ಸುರೇಶ ಹೇಳ್ತಾನೋ ನಮಸ್ಕಾರ ಅಂತೇಳಿ ಎಲ್ಲ ದೇವತೆಗಳಿಗೆ ಒಡೆಯನಿದ್ದಾನೆ. ಸುರ ಶಬ್ದವು ಇಂದ್ರಾದಿ ದೇವತೆಗಳನ್ನು ಉಲ್ಲೇಖ ಮಾಡುವ ಮೂಲಕ ಅವರಿಗೆಲ್ಲರೂ ಅಧಿಪತಿಯಾಗಿ ನಿಂತವ. ಹರೆಯೇ ಅಥ ಶಿಖಂಡಿನೇ ಸುಖವನ್ನು ಖಂಡನೆ ಮಾಡಿ ತುಂಡು ತುಂಡು ಮಾಡಿ ಬಿಡುವವನು ಎನ್ನುವ ಅರ್ಥವೂ ಇದೆ. ಅಂದರೆ ದುಷ್ಟರ ದಮನದಲ್ಲಿ, ಹಾಗೆ ಎಲ್ಲರ ಪಾಪವನ್ನು ಪರಿಹಾರ ಮಾಡುವಲ್ಲಿ, ಎಲ್ಲರನ್ನು ತನ್ನೆಡೆಗೆ ಸೆಳೆಯುವಲ್ಲಿ ವರಿಷಾಯ ವರೇಣ್ಯಾಯ ವಸವೇ ವಿಶ್ವರೇತಸೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ನೆಲೆಗೊಂಡಿದ್ದಾನೆ, ಅದಕ್ಕಿಂತ ಮೇಲಕ್ಕಿದ್ದಾನೆ. ದರ್ಹಿಸ್ ದರ್ಬೆ ಕಟ್ಟು ವಾಸ್ತವವಾಗಿ ಅದರಲ್ಲಿ ನೆಲೆಗೊಂಡವನು ಹೌದು. ಬರೀಷಾಯ ಆಡುವ ಮೂಲಕ ಬರಿಗಿಸಿ ಶೇತೆ ಐತಿ ಅಂತ ಹೇಳ್ತಾ ಅದು ಪಿತೃಕರ್ಮಗಳಲ್ಲಿ ವಿಶೇಷವಾಗಿ ಅದರ ಪದಗಳ ಪ್ರಯೋಗ ಯಜ್ಞಗಳಲ್ಲಿ ಉಂಟು. ಹೀಗಾಗಿ ಅಂತಹ ಯಜ್ಞದ ಪದಾರ್ಥಗಳ ನೆಲೆಯಲ್ಲಿ ದೇವರ ಚಿಂತನೆ ಮಾಡುತ್ತಾ ಅತ್ಯಂತ ಶ್ರೇಷ್ಠನಿದ್ದಾನೆ, ಎಲ್ಲ ಕಡೆ ನೆಲೆಗೊಂಡಿದ್ದಾನೆ. ವಸತಿ ಅಂತ ಹೇಳುವ ಮೂಲಕ ಹೊಸ ಶಬ್ದವನ್ನು ಪ್ರಯೋಗ ಮಾಡುವುದು. ಸಂಪತ್ತು ಎನ್ನುವ ಅರ್ಥ ಉಂಟು, ಎಲ್ಲ ಸಂಪತ್ತು ರೂಪನಾಗಿದ್ದಾನೆ. ಕಿರೀಟಿನೇ ಸುವೇಶಾಯ ವಾಸುದೇವಾಯ ಸುಷ್ಮಿಣೆ ಕಿರೀಟ ಹೊತ್ತಿದ್ದಾನೆ. ಅಂದರೆ ಅಡಿಯಿಂದ ಮುಡಿಯವರೆಗೂ ದೇವರ ನೋಡುವ ಬಗೆಯ ಪ್ರಕಾರಗಳನ್ನು ಚಿಂತನೆ ಮಾಡುವ ರೀತಿಗಳು. ಒಳ್ಳೆ ಚಂದವಾದಂತಹ ಪ್ರಶಸ್ತವಾದ ಕೇಶಗಳು, ಕೂದಲುಗಳಿದ್ದವು. ವಾಸುದೇವಾಯ ಎಲ್ಲೆಡೆ ತುಂಬಿ ಬೆಳಗಿಸುತ್ತಿದ್ದಾನೆ, ಎಲ್ಲರನ್ನೂ ಹೊತ್ತು ನಿಂತಿದ್ದಾನೆ. ಇಡೀ ಜಗತ್ತಿನಲ್ಲಿ ನೆಲೆಗೊಂಡು ಎಲ್ಲವನ್ನು ಆಡಿಸುತ್ತಿರುವನು. ಅತ್ಯಂತ ಪ್ರಕಾರವಾದಂತಹ ಬೆಳಕಿನವನು, ಬೆಳಕಿನಿಂದ ಜಗತ್ತನ್ನು ಶೋಷಣೆಗೊಳಿಸುವವನು, ಶುದ್ಧಾತ್ಮನಿಗೆ ಶುದ್ಧವಾದ ಸಂಪತ್ತನ್ನು ನೀಡುವವನಿದ್ದಾನೆ. ಹೀಗಾಗಿ ಇಂತಹ ಭಗವಂತನ ಬಗ್ಗೆ ಆತ ಕೆಲವು ಮಾತುಗಳನ್ನು, ನಾಮಚಿಂತನೆಗಳನ್ನು, ನೂರಾರು ನಾಮಗಳ ಚಿಂತನೆಗಳನ್ನು ನಡೆಸ್ತಾ ನಮನವನ್ನು ಸಲ್ಲಿಸ್ತಾನೆ. ಇನ್ನೂ ಅನೇಕ ಪ್ರಕಾರಗಳಿಂದ ಅವನ ಚಿಂತನೆಗೆ ಗರುಡ ನಿಂತಿದ್ದಾನೆ. ತನ್ನ ಅನುಭವವನ್ನು, ತಾನು ಕಂಡ ಭಗವಂತನ ವೈಭವವನ್ನು, ಅಂದರೆ ದೇವರು ಹೇಗಿದ್ದಾರೆ ಅಂತ ಋಷಿಗಳಿಗೆ ಪರಿಚಯಿಸುವಾಗ ಅನೇಕ ಗುಣನಾಮಗಳಿಂದ ತಾನು ಕಂಡ ನೆಲೆಯಲ್ಲಿ ತಿಳಿಸಿದ್ದಾನೆ. ಮುಂದೆ ಅದರ ಚಿಂತನೆ ನಡೆಸುವ ವಂದನೆಗಳೊಂದಿಗೆ ಶ್ರೀ ಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.